ರಾಜೀವ್ ಗೌಡಗೆ ಜಾಮೀನು ಸಿಕ್ಕಿದೆ. ರಾಜೀವ್ ಗೌಡಗೆ ಷರತ್ತುಬದ್ಧ ಜಾಮೀನನ್ನು ನೀಡಲಾಗಿದೆ. ಶಿಡ್ಲಘಟ್ಟದ ಜೆಎಂಎಫ್ ಕೋರ್ಟ್ ಜಡ್ಜ್ ಆದೇಶವನ್ನು ಹೊರಡಿಸಿದ್ದಾರೆ. ಪೌರಾಯುಕ್ತೆಗೆ ಬೆದರಿಕೆ ಹಾಕಿದ್ರು, ಜಿಯೋ ಬೆದರಿಕೆ ಇತ್ತು, ಅಶ್ಲೀಲ ಪದ ಬಳಕೆ ಮಾಡಿದ್ರು ಅನ್ನೋದೆಲ್ಲ ಆರೋಪ ಇತ್ತು. ಹಾಗೆ ಪೊಲೀಸರು ಅವರನ್ನ ವಶಪಡಿಸಿಕೊಂಡಿದ್ರು. ಹಾಗೆ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗಿರೋದ್ರಿಂದ ಕೋರ್ಟ್ಗೆ ಹಾಜರುಪಡಿಸಲೇಬೇಕಿತ್ತು. ಬಟ್ ಈಗ ಬರ್ತಾ ಇರುವಂತ ಅಪ್ಡೇಟ್ ಏನಂತ ಹೇಳಿದ್ರೆ ರಾಜೀವ್ ಗೌಡಗೆ ಜಾಮೀನು ಸಿಕ್ಕಿದೆ ಅಂತ ಪೌರಾಯುಕ್ತೆ ಅಮೃತ ಅವರು ಹೇಳಿದ್ರು. ಕ್ಷಮೆ ಕೇಳೋದೆಲ್ಲ ಆಗಲ್ಲ, ಕಾನೂನಾತ್ಮಕವಾಗಿ ನಾನು ಹೋರಾಟ ಮಾಡ್ತೀನಿ ಅನ್ನೋದಾಗಿ, ಜೊತೆಗೆ ಈ ವಿಚಾರದಲ್ಲಿ ನ್ಯೂಟ್ರಲ್ ಆಗಿರ್ತೀನಿ ಅನ್ನೋದಾಗಿ ಹೇಳಿದ್ರು. ಬಟ್ ಇವಾಗ ನೋಡಿ, ಇವತ್ತು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಜಾಮೀನು ಕೂಡ ಸಿಗ್ತಾ ಇದೆ. ಆ ಫೋನ್ ಸಂಭಾಷಣೆಯಲ್ಲೆಲ್ಲ ನಾವು ಕೇಳಿಸ್ಕೊಂಡಿದ್ವಿ, ಎಂಥ ಪದಗಳನ್ನು ಅವ್ರು ಬಳಸಿದ್ರು, ಸೊ ಹೇಗೆ ಅಂತ, ಯಾವ ರೀತಿ ಬೆದರಿಕೆ ಹಾಕಿದ್ರು ಅನ್ನೋದಾಗಿ. ಆ ನಂತರದಲ್ಲಿ TV9 ಜೊತೆ ಮಾತನಾಡ್ತಾ, ಇಲ್ಲ ನಾನು ಆ ರೀತಿಯಾಗಿ ಮಾತನಾಡಿದ್ದಲ್ಲ, ಪೋಸ್ಟರ್ಗೆ ಬೆಂಕಿ ಹಾಕ್ತೀನಿ ಅಂದಿದ್ದು, ಪೌರಾಯುಕ್ತಿ ಬಗ್ಗೆ ಆ ರೀತಿ ಮಾತನಾಡಿಲ್ಲ ಅನ್ನೋದಾಗಿ ಎಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ರಾಜೀವ್ ಗೌಡ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ. ಹಾಗಾಗಿ ರಾಜೀವ್ ಗೌಡನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಅದರ ಜೊತೆಗೆ ಮಂಗಳೂರಿನಲ್ಲಿ ಸ್ಥಳ ಮಹಾಜರನ್ನ ಕೂಡ ಮುಗಿಸಿದ್ದಾರೆ. ಅದಾದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗುತ್ತೆ, ಹಾಗಾಗಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ರಾಜೀವ್ ಗೌಡ ಅವರನ್ನ ಸೆರೆ ಹಿಡಿಯೋದೇ ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು. ಎಲ್ಲಿದ್ದಾರೆ ಅನ್ನೋದರ ಸುಳಿವು ಕೂಡ ಸಿಗ್ತಾ ಇರಲಿಲ್ಲ. ಎಲ್ಲ CCTV ಫುಟೇಜ್ಗಳು, ರೈಲ್ವೆ ಸ್ಟೇಷನ್ಗಳು ಇಲ್ಲೆಲ್ಲ ಹುಡುಕಾಡಿದ ನಂತರ ಒಂದು ಕಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದೀಗ ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇರೋದ್ರಿಂದ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಜೊತೆಗೆ ಮಂಗಳೂರಿನಲ್ಲಿ ಸ್ಥಳ ಮಹಾಜರಿಗೂ ಕೂಡ ಅವರನ್ನ ಕರ್ಕೊಂಡು ಹೋಗಿದ್ದಾರೆ. ಅಂತ ಹೇಳಿದ್ರೆ ತಲೆಮರೆಸಿಕೊಂಡಿರುವಂತಹ ಹಂತದಲ್ಲಿ ಮಂಗಳೂರಿನಲ್ಲಿ ಇದ್ರು ಅನ್ನುವಂಥ ಮಾಹಿತಿ ಇತ್ತು. ಬಹುಶಃ ವಿಚಾರಣೆ ಹಂತದಲ್ಲಿ ಅವರು ಆ ಡೀಟೇಲ್ಸ್ಗಳನ್ನು ಹೇಳಿರ್ಬೋದು. ಹಾಗಾಗಿ ಮಂಗಳೂರಿನಲ್ಲಿ ಸ್ಥಳ ಮಹಾಜರನ್ನ ಕೂಡ ಮುಗಿಸಿದ್ದಾರೆ. ಅದಾದ ನಂತರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದೆಲ್ಲವೂ ಕೂಡ ಆಗ್ತಾ ಇರೋದು ಪೌರಾಯುಕ್ತೆಗೆ ಅಸಭ್ಯ ಪದ ಬಳಕೆ ಮಾಡಿರೋದು, ಜಿಯೋ ಬೆದರಿಕೆ ಹಾಕಿರೋದು, ಇವೆಲ್ಲ ಆರೋಪ ಇವ್ರ ಮೇಲೆ ಇದೆ.